ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯವುದಿರ ನಷ್ಟಪ್ರಾಯಶ ಭದ್ರಶ್ರೀ ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಾಶಿಕೆ ಓಂ ಕರೋತಿ ವಾಚಾಲ್ ಮಂಗಂ ಲಂಗಾಯತೆ ಕಿರ್ಮಿಕೃಪತಮಹಂ ವಂದೇ ಶ್ರೀಗುರುದೀನತಾಲಿನ ಪರಮಾನಂದಮಾದ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮರಾಂಧಸ್ಯ ಜ್ಞಾನಗಣಸಾಲಕ್ಯ ಸಕ್ಷಮಿಲಿದೇಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಪದ ಶ್ರೀಮತಿ ಜಯಪದಾಗ ಸ್ವಾಮಿ ದಿನವೇ ನಮೋ ಆಚಾರ್ಯ ಪದ ನಿತ್ಯ ಕೃಪತನೆ ಗೌರವ ತಮತ ನಗರ ಕರಾಮ ಧಾರೆ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಪದ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನವೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾ ದೇಶ ಧಾರಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಶ್ರೀಮದ್ ಭಾಗವತಂ 6 ಸ್ಕಂದ 18 ಅಧ್ಯಾಯ 18th ಚಾಪ್ಟರ್. ಸೊ ಇದೇನು ಈ ಅಧ್ಯಾಯ ಪೂರ್ತಿ ನಮಗೂ 78 ಶ್ಲೋಕಗಳಿದೆ. ಸೊ ದೇವೇಂದ್ರನ್ ಕೊಲ್ಲಕ್ಕೋಸ್ಕರ ತಿಥಿ ಏನ್ ಶಬ್ದ ತಗೊಂಡಿದ್ದಾಳೆ ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ನಾವು 12 ಆದಿತ್ಯರುಗಳು ಇದ್ದಾರೆ. ಆ 12 ಆದಿತ್ಯರುಗಳು ಯಾರ್ಯಾರು ನೋಡಿದ್ವಿ ಅಲ್ವಾ. ಅದೇ ತರ ವಿವಸ್ವಾನ್, ಸೊ ಅವ್ರ ಮಕ್ಕಳು ಯಾರು, ಅವ್ರ ಹೆಂಡತಿ ಯಾರು, ಆಮೇಲೆ ಬಂದು ಅರಿಯಮ ಅವ್ರ ಹೆಂಡತಿ ಅವ್ರ ಮಕ್ಕಳು, ಆಮೇಲೆ ಪುಷ ಅವ್ರಿಗೂ ಮಕ್ಕಳಿಲ್ಲ, ಅದೆಲ್ಲ ನೋಡಿದ್ವಿ. ಆಮೇಲೆ ತ್ವಷ್ಟ, ಸೊ ತ್ವಷ್ಟ ಅವ್ರು ಬಂದು ಏನು ದೇವರು, ಆದ್ರೆ ಅವರ ಹೆಂಡತಿ ರಚನಾ ಅವ್ರು ಬಂದು ದೈತ್ಯರು ಅಂದ್ರೆ ಅಸುರರು. ಸೊ ಈ ತರ ಮದುವೆ ಮಾಡಿಕೊಂಡು ವಿಶ್ವರೂಪೆಲ್ಲ ಹುಟ್ಟಿದ್ದಾರೆ. ಮತ್ತೆ ಏನಾಯ್ತು, ಅವರೇ ಬಂದು ಗುರುವಾಗಿ ಇದ್ರು ದೇವರುಗಳಿಗೂ ಆ ತರ ಹೇಳುವಾಗ ಸೊ ಅವರು ಆ ಚರಿತ್ರ ನಾವೆಲ್ಲ ನೋಡಿದ್ವಿ ಅಲ್ವಾ. ಸೊ ಇವಾಗ ಇದು 6 ಅಧ್ಯಾಯ ಆಯ್ತು, ಇವಾಗ 18 ಅಧ್ಯಾಯ ಮತ್ತೆ ನಾವು ಬಂದ್ಬಿಟ್ಟಿದೀವಿ. ಸೊ ಯಾಕಂದ್ರೆ ಇಲ್ಲಿ ಅದಿತಿನ್ ಮತ್ತೆ ಇರೋ ಮಕ್ಕಳು ಅವ್ರಿಗೆಲ್ಲ ಎಷ್ಟು ಮಕ್ಕಳು ಅದ್ರ ಬಗ್ಗೆ ನಾವು ನೋಡೋಣ. ಸೊ ಆಲ್ರೆಡಿ ನಾವು 4 ಜನ ನೋಡಿದ್ವಿ, ಆದಿತ್ಯರುಗಳಲ್ಲಿ 4 ಜನ ನೋಡಿ ಆಯ್ತು. ಇವಾಗ ಅದಿತಿ ಮಕ್ಕಳಲ್ಲಿ 5ವ ಮಗ ಯಾರು, ಸವಿತಾ. ಸೊ ಸವಿತಾ ಅವ್ರು ಬಂದು ಏನ್ ಮಾಡ್ತಾರೆ, ಅವ್ರ ಹೆಂಡತಿ ವೃಷ್ಣಿ. ಸೊ ಅವ್ರಿಗೆ ಬಂದು 3 ಹೆಣ್ಮಕ್ಳು 9 ಗಂಡ್ಮಕ್ಳು. ಸೊ ಅದ್ರ ಬಗ್ಗೆ ನಾವು ನೋಡಬೇಕು. ಯಾರ್ಯಾರು, ಸಾವಿತ್ರಿ, ವ್ಯಾಕೃತಿ, ತ್ರಯೀಬಿ. ಸೊ 3 ಹೆಣ್ಮಕ್ಳು. ಆಮೇಲೆ ಅಗ್ನಿಹೋತ್ರ, ಪಶು, ಸೋಮನ್, ಚಾತುರ್ಮಾಸ್ಯನ್, ಈ ತರ 4 ಗಂಡ್ಮಕ್ಳು ಮತ್ತೆ 5 ಮಹಾಯಜ್ಞರುಗಳು ಹುಟ್ಟಿದ್ದಾರೆ ಅವ್ರಿಗೂ. ಸೊ ನೆಕ್ಸ್ಟ್ ಅದಿತಿನ 6ವ ಮಗ ಯಾರು, ಬಗನು. ಓಕೆ. ಸೊ ಈ ಬಗನು ಅವರ ಹೆಂಡತಿ ಸಿದ್ಧಿ, ಮತ್ತೆ ಅವ್ರಿಗೂ ಬಂದು 3 ಗಂಡ್ಮಕ್ಳು ಹುಟ್ಟಿದ್ದಾರೆ. ಯಾರ್ಯಾರು, ಮಹಿಮಾ, ವಿಪು, ಪ್ರಭು ಅನ್ನೋ 3 ಗಂಡ್ಮಕ್ಳು. ಮತ್ತೆ ಆಸೀನ್ ಒಂದೇ ಒಂದು ಹೆಣ್ಮಗು ಹುಟ್ಟಿದಾಳೆ, ಅಷ್ಟೊಂದು ಸೌಂದರ್ಯವದಿಯಾಗ ಇದ್ದಾಳೆ ಅವಳು. ಓಕೆ. ನೆಕ್ಸ್ಟ್ ಬಂದು ಅದಿತಿನೇ 7ವ ಮಗ 7th ಯಾರು, ದಾದ. ಸೊ ಈ ದಾದ ಅವ್ರಿಗೆ ಬಂದು 4 ಹೆಂಡತಿಗಳಂತೆ. ಒಂದು ಹೆಂಡತಿ ಇಟ್ಕೊಳ್ಳೋದೇ ಕಷ್ಟ, ಇಲ್ಲಿ ಇವ್ರಿಗೂ 4 ಹೆಂಡತಿಗಳಂತೆ. ಯಾರ್ಯಾರು, ಕುಹು, ಸೀನಿವಾಳಿ, ರಾಗ, ಅನುಮತಿ. ಸೊ ಈ ತರ 4 ಹೆಂಡತಿ. ಸೊ ಮತ್ತೆ ಅವ್ರಿಗೂ ಮಕ್ಕಳು ಹುಟ್ಟಿದ್ದಾರೆ. ಯಾರ್ಯಾರು, 4 ಗಂಡ್ಮಕ್ಕಳು, ಸಾಯನ್, ದರ್ಶನ್, ಪ್ರಾತನ್, ಪೂರ್ಣಮಾಸನ್ 4 ಗಂಡ್ಮಕ್ಕಳು ಹುಟ್ಟಿದ್ದಾರೆ. ಆಮೇಲೆ ಅತಿಥಿ ದೇವಿನ 8ವ ಮಗ ಯಾರು, ವಿದಾದ. ಅವರ ಹೆಂಡತಿ ಯಾರು ಅಂದ್ರೆ ಕ್ರಿಯಾ. ಸೊ ಇವರ ಮೂಲಕ ಇವ್ರಿಗೆ ಬಂದು ಯಾರು ಹುಟ್ಟಿದ್ದಾರೆ, ಪುರುಷಿಯರ್ಗಳು. ಅದು 5 ಅಗ್ನಿದೇವರುಗಳು ಹುಟ್ಟಿದ್ದಾರೆ. ಪುರುಷಿಯರ್ಗಳು ಹೇಳ್ತಾರೆ. ಸೊ 5 ಅಗ್ನಿದೇವರುಗಳು ಅವರು. ಸೊ ಅವರು ಹುಟ್ಟಿದ್ದಾರೆ. ಆಮೇಲೆ 9ವ ಮಗ ಯಾರು ಅಂದ್ರೆ ವರುಣನು.
ಸೊ ವರುಣನ ಹೆಂಡತಿ ಯಾರು ಅಂದರೆ ಸರ್ಷನಿ. ಓಕೆ, ಸೊ ಅವರಿಗೂ ಬಂದು ಯಾರು ಹುಟ್ಟಿದ್ದಾರೆ? ಭೃಹು ಹುಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಬ್ರಹ್ಮಣ ಪುತ್ರನಾಗಿರೋ ಭೃಹು ಏನೋ ಒಂದು ಕರ್ಮ ವಸದಿಂದು ಮತ್ತೆ ಇವ್ರಿಗೂ ಬಂದು ಹುಟ್ಟಿಬಿಟ್ಟಿದ್ದಾರೆ ಭೃಹು. ಮತ್ತೆ ಅವ್ರಿಗೆ ಬಂದು ಯಾರು ಹುಟ್ಟಿದ್ದಾರೆ ಅಂದರೆ ವಾಲ್ಮೀಕಿ ಹುಟ್ಟಿದ್ದಾರೆ. ವರುಣನ ಮತ್ತೊಂದು ಮಗ ಅವರು ವಿಂದಿಂದ ಬಂದಿರೋರು ಯಾರು? ಮತ್ತೆ ವಾಲ್ಮೀಕಿ ಬಂದಿದ್ದಾರೆ. ಭೃಹು ಮತ್ತೆ ವಾಲ್ಮೀಕಿ ಇವರಿಬ್ಬರು ವರುಣನ ಪುತ್ರಗಳಾಗಿದ್ದಾರೆ. ಅದು ಮಾತ್ರ ಇಲ್ಲ, ಮತ್ತೆ ವರುಣನಕ್ಕೂ ಮತ್ತೆ ಅತಿಥಿ ದೇವಿನ 8ನೇ ಮಗ ಮಿತ್ರನಿದಾರಲ್ವಾ, ಸಾರಿ 10ನೇ ಮಗ ಯಾರು? ಮಿತ್ರನು. ಸೊ ಇವರಿಬ್ಬರಿಗೂ ಸೇರಿ ಯಾರು ಹುಟ್ಟಿದ್ದಾರೆ ಅಂದರೆ ಅಗಸ್ತ್ಯರು ಮತ್ತೆ ವಸಿಷ್ಠರು. ಯಾವ ಥರ ಅಂದರೆ ಇವರಿಬ್ಬರು ಇರುವಾಗ, ಯಾರು ವರುಣನು ಮತ್ತೆ ಮಿತ್ರ ಇಬ್ಬರು ಇರುವಾಗ ಅಲ್ಲಿ ಯಾರು ಬಂದಿದ್ದಾರೆ? ಸೌಂದರ್ಯವಾಗಿರೋರು ಯಾರು? ಊರ್ವಶಿ. ಆ ಊರ್ವಶಿ ನೋಡಿದ ಕ್ಷಣ ಇವರಿಬ್ಬರಿಗೂ ಹರೇ ಕೃಷ್ಣ. ಸೊ ಇಲ್ಲಿ ಬಂದು ಊರ್ವಶಿ ನೋಡಿದ ಕ್ಷಣ ಇವರಿಬ್ಬರಿಗೂ ವೀರ್ಯ ಸ್ಖಲನ ಆಯಿತು. ಯಾರಿಗೂ? ವರುಣನಕ್ಕೂ ಮತ್ತೆ ಮಿತ್ರನಕ್ಕೂ. ಸೊ ಅದು ಬಂದು ಎತ್ತಿ ಒಂದು ಪಾಟಲ್ಲಿ ಇಟ್ಬಿಡ್ತಾರೆ. ಸೊ ಅದು ಒಳಗಡೆಯಿಂದ ಅಗಸ್ತ್ಯರು ಮತ್ತೆ ವಸಿಷ್ಠರಿಬ್ಬರು ಹುಟ್ಟಿದ್ದಾರೆ. ಓಕೆ, ಆ್ಯಕ್ಚುಲಿ ನೀವು ನೋಡಿದರೆ ಋಷಿಗಳಾಗಿರಲಿ, ಋಷಿಗಳಾಗಿರಲಿ ಮತ್ತೆ ದೇವರುಗಳಾಗಿರಲಿ, ಇಲ್ಲಾಂದ್ರೆ ಅಸುರರಾಗಿರಲಿ, ಮನುಷ್ಯರಾಗಿರಲಿ, ಯಾರಾಗಿರಲಿ, ಸೊ ಈ ಥರ ಸೌಂದರ್ಯವಾಗಿ ಇರೋರು ನೋಡುವಾಗ ಈ ಥರ ಆಗುತ್ತೆ. ರೀಸನ್ ಏನು? ಅವರು ಇಂದ್ರಿಯಲ್ಲಿ ಕಂಟ್ರೋಲ್ ಮಾಡಲ್ಲ. ಯಾಕಂದರೆ ಇಂದ್ರಿಯಲ್ಲಿ ಕಂಟ್ರೋಲ್ ಇದ್ದರೆ ಈ ಥರ ಆಗಲ್ಲ. ಸೊ ಅದೇ ನಾವು ಅದಕ್ಕೆ ಭಕ್ತಿಯಲ್ಲಿ ನಾವು ಇಂದ್ರಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಕಂಟ್ರೋಲ್ ಇದ್ರೆ ಈ ಥರ ಆಗಲ್ಲ. ಸೊ ಅದಕ್ಕೆ ಇವ್ರಿಗೂ ಏನಾಯಿತು, ಈ ಥರ ಅವರಿಬ್ಬರದು ಸೇರಿ ಒಂದು ಪಾಟಲ್ಲಿ ಇಟ್ಬಿಡ್ತಾರೆ. ಅದು ಹಿಂದೆ ಅಗಸ್ತ್ಯರು ಮತ್ತೆ ವಸಿಷ್ಠರು ಹುಡ್ತಾರೆ. ಮತ್ತೆ ಮಿತ್ರನು 10ನೇ ಮಗ, ಅತಿಥಿ ದೇವಿನ 10ನೇ ಮಗ ಮಿತ್ರನು. ಸೊ ಅವರ ಹೆಂಡತಿ ಯಾರು ಅಂದರೆ ರೇವತಿ. ಓಕೆ, ಸೊ ರೇವತಿ ಗರ್ಭ ಇಂದು ಯಾರು? ಉತ್ಸರ್ಕನ್, ಅರಿಷ್ಟನ್, ಪಿಪ್ಪಲನ್ ಅಂದ್ರೆ 3 ಗಂಡ್ಮಕ್ಳು ಹುಡ್ತಾರೆ. ಯಾಕಂದ್ರೆ ಈ ಕಾಲದಲ್ಲಿ ನಾವು ನೋಡ್ಬೋದು ಏನು, ಈ ಥರ ಟೆಸ್ಟ್ ಟ್ಯೂಬ್ ಬೇಬಿ ಎಲ್ಲ ಮಾಡ್ತಾರಲ್ವ. ಸೊ ಆ ಥರ ಆ ಕಾಲದಲ್ಲಿ ಈ ಥರ ಒಂದು ಪಾಟಲ್ಲಿ ಇಟ್ಟಿಡೋರು. ಈ ಥರ ಆಚೆ 2 ಋಷಿಗಳು ಬಂದಿದ್ದಾರೆ. ಸೊ ಆಮೇಲೆ 11ನೇ ಮಗ 11th ಸನ್ನು ಯಾರು? ಇಂದ್ರ. ಅದಿತಿನೇ 11th ಸನ್ ಇಂದ್ರ. ಅವರ ಹೆಂಡತಿ ಪೌಲೋಮಿ. ಸೊ ಅವರ ಗರ್ಭ ಇಂದು ಜಯಂತನ್, ರಿಷಭನ್, ಮೀಡುಷನ್ 3 ಗಂಡ್ಮಕ್ಳು ಹುಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಆ ದೇವೋತ್ತಮ ಪರಮ ಪುರುಷರು ಅವರೇ ಉಪೇಂದ್ರನಾಗ ಹುಟ್ಟುತ್ತಾರಲ್ವಾ, ಆ ಭಗವಂತನ್ನೇ ಇಲ್ಲಿ ಬಂದು ವಾಮನರಾಗ ಹುಟ್ಟಿದ್ದಾರೆ. ಓಕೆ, ಆ ಭಗವಂತ ಅದಿತಿ ದೇವಿನಿ ಗರ್ಭದಲ್ಲಿ ಹುಟ್ಟಿ ಅವ್ರಿಗೆ ಬಂದು ಕೀರ್ತಿ, ಅವರ ಹೆಂಡತಿ ಯಾರು? ಕೀರ್ತಿ. ಅವರ ಗರ್ಭದಲ್ಲಿ ಬಂದು ಬೃಹತ್ಸ ಲೋಕರ್ನು ಮಗ ಹುಟ್ಟುತ್ತಾರೆ, ಬೃಹತ್ ಶ್ಲೋಕರ್. ಓಕೆ, ಸೊ ಅವರಿಂದು ಮತ್ತೆ ಯಾರು ಹುಡ್ತಾರೆ? ಬೃಹಸ್ಲೋಹರ್ ಅವರು ಮಗ ಬಂದು ಸೌಭಕರ್. ಓಕೆ, ಸೊ ಈ ಥರ ಜಾಸ್ತಿ ಮಕ್ಕಳನ್ನೇ ಅವ್ರು ಬಂದು ಸೃಷ್ಟಿ ಮಾಡಿರ್ತಾರೆ. ಸೊ ಇವಾಗ ಅದಿತಿ ದೇವಿನೇ ಸಂದದೈನರು, ಇದೆಲ್ಲ ನಾವು ಬಂದು ನೋಡಿದ್ವಿ. ಆ್ಯಕ್ಚುಲಿ
ಅದಿತಿ ದೇವನ 12 ಮಗ ಯಾರು? ವಾಮನ ದೇವರಲ್ವಾ? ಸೊ ಆ ವಾಮನ ದೇವರ ಬಗ್ಗೆ ನಾವು 8ನೇ ಸ್ಕಂದಲ್ಲಿ ನೋಡಬಹುದು. ಇವಾಗ ನಾವು 6ನೇ ಸ್ಕಂದ ಲಾಸ್ಟ್ ಅಲ್ಲಿ ಇದೀವಲ್ವಾ, ಮತ್ತೆ ಇವರ ಬಗ್ಗೆ ನಾವು 8ನೇ ಸ್ಕಂದಲ್ಲಿ ನೋಡಬಹುದು. ಯಾವ ತರ ಭಗವಂತ ವಾಮನರು ಬಂದು ಕಶ್ಯಪರು ಮಗವಾಗ ಯಾವ ತರ ಹುಟ್ಟಿದ್ದಾರೆ, ಮತ್ತೆ ಅವರು ಈ 3 ಲೋಕ ತ್ರಿವಿಕ್ರಮ ರೂಪ ಯಾವ ತರ ತಗೊಂಡಿದ್ದಾರೆ. ಸೊ ಭಗವಂತನ ಅಸಾಧಾರಣವಾದ ಆ ಕರುಣೆಯಿಂದ ಯಾವ ತರ ಎಲ್ಲರಿಗೂ ಕರುಣೆ ತೋರಿಸಿದ್ದಾರೆ. ಯಾಕೆ ಫಸ್ಟ್ ಅತಿಥಿ ಗರ್ಭ ಇಲ್ಲೇ ಅವ್ರು ಬಂದು ಹುಟ್ಟಿದ್ದಾರೆ? ರೀಸನ್ ಏನಾದ್ರು ಬೇಕಲ್ವಾ? ಇದೆಲ್ಲ ನಾವು 8ನೇ ಸ್ಕಂದಲ್ಲಿ ನೋಡಬಹುದು. ಮತ್ತೆ ಕಶ್ಯಪರಿಗೂ ಬಂದು ಅಸುರ ಮಕ್ಕಳು ಹುಟ್ಟಿದ್ದಾರೆ. ಸೊ ಯಾರು ಇವಾಗ ಇವರು ಬಂದು ಅತಿಥಿ ಮಕ್ಕಳು, ಅದಕ್ಕೆ ಇವರಿಗೂ ಆದಿತ್ಯರುಗಳನ್ನ ಹೇಳ್ತಾರೆ. ಅದೇ ತರ ತಿಥಿ ಮಕ್ಕಳು ದೈತ್ಯರುಗಳನ್ನ ಹೇಳ್ತಾರೆ. ಇವರೆಲ್ಲ ಅಸುರರುಗಳು. ಸೊ ತಿಥಿ ಮಕ್ಕಳು ಯಾರು? ಹಿರಣ್ಯಾಕ್ಷನ್, ಹಿರಣ್ಯಕಶಿಪು. ಓಕೆ, ಸೊ ಹಿರಣ್ಯಾಕ್ಷನ್, ಹಿರಣ್ಯಕಶಿಪು ಅವ್ರಿಗೂ ಎಷ್ಟು ಮಕ್ಕಳು, ಅವರ ಮಕ್ಕಳು ಯಾರು, ಅದ್ರ ಬಗ್ಗೆ ಎಲ್ಲ ನಾವು ನೋಡೋಣ. ಸೊ ಇವಾಗ ಯಾಕಂದ್ರೆ ಈ ಪರಂಪರೆ ತಿಥಿ ಅವರು ಮೊಮ್ಮಗ ಯಾರು? ಪ್ರಹ್ಲಾದನ್ ಹುಟ್ಟಿದ್ದಾರೆ. ಅವರು ನೆಕ್ಸ್ಟ್ ಯಾರು? ಬಲಿ ಮಹಾರಾಜ್ ಅವರು ಹುಟ್ಟಿದಾರಲ್ವಾ, ಅವರು ಮೊಮ್ಮಗನಕ್ಕೂ ಮೊಮ್ಮಗನಾಗ ಇರ್ತಾರೆ ಅವರು. ಸೊ ನೋಡಿ ಅದ್ರ ಬಗ್ಗೆ ಎಲ್ಲ ನಾವು ನೋಡಬೇಕು. ಯಾವ ತರ ದೊಡ್ಡ ಭಕ್ತರುಗಳು ಆಕ್ಚುಲಿ ಇಲ್ಲಿ ಬಂದು ಇವರು ದೇವರುಗಳ ಅಸುರರ್ಗ ಅದು ಇಂಪಾರ್ಟೆಂಟ್ ಇಲ್ಲ. ಸೊ ಅವ್ರು ಬಂದು ಭಕ್ತರ ಅಭಕ್ತರ ಅದೇ ಇವಾಗ ನಾವು ನೋಡಬೇಕು. ಅವ್ರು ಬಂದು ಹಸುರು ಕುಲಲ್ಲಿ ಹುಟ್ಲಿ ಇಲ್ಲಾಂದ್ರೆ ದೇವಕುಲಲ್ಲಿ ಹುಟ್ಲಿ, ಆದ್ರೆ ಅವರು ಭಕ್ತಿ ಮಾಡಬೇಕು. ಭಗವಂತ ಯಾವೊಂದು ಪಾರ್ಶಾಲಿಟಿ ನೋಡೋದಿಲ್ಲ. ಸೊ ಯಾರು ಭಕ್ತಿ ಮಾಡ್ತಾರೋ ಅವ ಭಗವಂತ ಅವ್ರಿಗೂ ಕರುಣೆ ತೋರಿಸ್ತಾರೆ. ಸೊ ಇವಾಗ ತಿಥಿ ಈ ವಂಶಲ್ಲೇ ಯಾರು? ಪ್ರಹ್ಲಾದನು, ಬಲಿ ಮಹಾರಾಜ್ ಇವರೆಲ್ಲ ಹುಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಇವಾಗ ತಿಥಿ ಗರ್ಭಲ್ಲಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಈ ಇಬ್ರು ಹುಟ್ಟಿದಾರಲ್ವಾ. ಇವ್ರ ಮಕ್ಕಳ ಬಗ್ಗೆ ನಾವು ನೋಡೋಣ. ಸೊ ಮತ್ತೆ ಇರೋ ಎಲ್ಲಾರು ಈ ದೈತ್ಯರುಗಳು, ದಾನವರುಗಳು ಅವರೆಲ್ಲ ಇವರನ್ನೇ ಪೂಜಿಸಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಪರಾಕ್ರಮ ಇದ್ರು ಇವರಿಬ್ಬರು. ಸೊ ಇವಾಗ ಹಿರಣ್ಯಕಶಿಪು ಹೆಂಡತಿ ಬಂದು ಕಯಾದು, ಅವಳಿಗೆ ಬಂದು ಇವಳು ಅದಾದ ಕಯಾದು ಇವರು ತಂದೆ. ಕಯಾದು ತಂದೆ ಯಾರು ಅಂದ್ರೆ ಜಂಬಾ. ಜಂಬಾಣ್ಣು ಒಬ್ಬರು ಮಗಳು ಕಯಾದು. ಅವ್ರು ಬಂದು ಹಿರಣ್ಯಕಶಿಪುನಿ ಮದುವೆ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಹಿರಣ್ಯಕಶಿಪು ಒಂದು ಇವ್ರಿಗೂ ಎಷ್ಟು ಮಕ್ಕಳು ಹುಟ್ಟಿದ್ದಾರೆ ನೋಡೋಣ. ಯಾರು? ಸಂಹ್ಲಾದನ್, ಅನುಲಾದನ್, ಹಲಾದನ್, ಆಮೇಲೆ ಪ್ರಹ್ಲಾದನ್. ಸೊ 4 ಗಂಡ್ಮಕ್ಕಳು ಹುಟ್ಟಿದ್ದಾರೆ. ಓಕೆ, ಸೊ ಆಮೇಲೆ ಇವ್ರ ಜೊತೆಲಿ ಮತ್ತೆ ಒಬ್ಬರು ಹುಟ್ಟಿದ್ದಾರೆ. ಯಾರು? ಒಂದು ಮಗಳು ಹುಟ್ಟಿದ್ದಾರೆ. ಅವಳ ಹೆಸರು ಏನು? ಸಿಂಹಿಕಾ. ಓಕೆ, ಸೊ ಈ ಸಿಂಹಿಕಾ ಮಗಳು ಹುಟ್ಟಿದಾಳೆ ಹಿರಣ್ಯಕಶಿಪುಗೂ. ಈ ಸಿಂಹಿಕಾನಿ ಬಂದು ವಿಪ್ರಚಿತ್ತು ಒಂದು ಅಸುರನಕ್ಕೂ ಮದುವೆ ಮಾಡಿ ಕೊಟ್ಟಿದ್ದಾರೆ. ಓಕೆ, ಸೊ ಈ ವಿಪ್ರಚಿತ್ತು ಮದುವೆ ಮಾಡಿದ ಮೇಲ್ಗಡೆ ಅವರಿಗೂ ಯಾರು ಹುಟ್ಟಿದ್ದಾರೆ ಅಂದ್ರೆ ರಾಹು. ಇವಾಗ ನವಗ್ರಹಲ್ಲಿ ನಾವು ರಾಹು ಎಲ್ಲ ಹೇಳ್ತೀವಲ್ವಾ, ಆ ರಾಹು ಇವರ ಮಗ. ಓಕೆ, ಇವಾಗ ಪ್ರಹ್ಲಾದನು ಸಿಂಹಿಕಾ ಇವರೆಲ್ಲ ಏನು? ಅಣ್ಣ ತಂಗೆ. ಓಕೆ, ಅದೇ ತರ ರಾಹುಗೂ ಮಾಮ ಯಾರು? ಪ್ರಹ್ಲಾದ. ಅಷ್ಟೆ. ಯಾಕಂದ್ರೆ ಭಗವಂತ ಬಂದ ಈ ದೇವರುಗಳು ಅಸುರರುಗಳು ಇದು ಹಾಲಿನ ಸಮುದ್ರ ಚಿಲಿಕಿಸುವಾಗ ಅಲ್ಲಿ ಅಮೃತ ಬರುತ್ತೆ. ಆ ಅಮೃತ ಅವರು ತಗೋಬೇಕು. ಏನ್ ಮಾಡ್ತಾನೆ ಈ ರಾಹು? ದೇವರ ತರ ರೂಪ ಬದಲಾಯಿಸ್ಕೊಂಡು ದೇವರ ಜೊತೆ ಕೂತ್ಕೊಂಡು ಅವನು ಅಮೃತ ಕುಡಿದು ಬಿಡ್ತಾನೆ. ಯಾರು? ರಾಹು. ಅದು ಏನು ಈ ತರ ಸೂರ್ಯ ಈ ಸೈಡು ಚಂದ್ರ ಮಧ್ಯದಲ್ಲಿ ಕೂತ್ಕೊಂಡು ಅವನು ಅಮೃತ ಕುಡಿದು ಬಿಡ್ತಾನೆ. ಆವಾಗ ಮೋಹಿನಿ ಸಾಕ್ಷಾತ್ ಭಗವಂತ ಮೋಹಿನಿ ರೂಪ ತಗೊಂಡು ಏನ್ ಮಾಡ್ತಾರೆ? ಅವರು ತಲೆ ಕಟ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ರಾಹುಗೂ ಆ ಸೂರ್ಯನೇ ಮತ್ತೆ ಸೂರ್ಯ ಮತ್ತೆ ಚಂದ್ರ ಇಬ್ಬರನ್ನ ನೋಡಿದ್ರೆ
ಅವನಿಗೆ ಇಷ್ಟವೇ ಆಗಲ್ಲ. ಅದಕ್ಕೆ ಅವರಿಬ್ಬರ ಮೇಲ್ಗಡೆ ಗ್ರಹಣಾನು ಇಟ್ಕೊಂಡು ಬಿಡ್ತಾನೆ ಅವನು. ಓಕೆ ಓಕೆ. ಸೊ ನೆಕ್ಸ್ಟ್ ನಾವು ನೋಡೋಣ. ಸೊ ಆಮೇಲೆ ಸಮ್ಮಿಲಾದ ಇವಾಗ ಒಂದೊಂದು 4 ಮಕ್ಕಳಲ್ವಾ, 4 ಗಂಡು ಮಕ್ಕಳು. ಆ 4 ಗಂಡು ಮಕ್ಕಳು ಯಾರೆಲ್ಲ ಹುಟ್ಟಿದ್ದಾರೆ ಅದು ಬಗ್ಗೆ ಇವಾಗ ನೋಡೋಣ. ಯಾಕಂದ್ರೆ ಇವಾಗ ನಾವು ಸಿಂಹಿಕಾ ಅವ್ರು ಬಂದು ವಿಪರೀತ ಮದುವೆ ಮಾಡ್ಕೊಂಡಿದ್ದಾರೆ. ಆಮೇಲೆ ರಾಹು ಹುಟ್ಟಿದ್ದಾರೆ, ರಾಹು ಏನಾಗಿದ್ದಾರೆ ಇಷ್ಟು ನಾವು ನೋಡಿದೀವಲ್ವಾ. ಸೊ ಇವಾಗ ಪ್ರಹ್ಲಾದನ್ ಜೊತೆ ಹುಟ್ಟಿರೋ ಆ 3 ಅಣ್ಣನು ಅವ್ರ ಬಗ್ಗೆ ನೋಡೋಣ. ಸಮ್ಮಿಲಾದನ್ ಅವರ ಹೆಂಡತಿ ಬಂದು ಕೃತಿ. ಓಕೆ. ಸೊ ಇವರಿಬ್ಬರಿಗೂ ಯಾರು ಹುಟ್ಟಿದ್ದಾರೆ? ಪಾಂಚಜನನ್ ಒಂದು ಅಸುರ. ಸೊ ಈ ಪಾಂಚಜನನ್ ಯಾರು ನಿಮ್ಗೆ ಗೊತ್ತಿರುತ್ತೆ. ಸೊ ನಾವು ಕೃಷ್ಣ ಚರಿತ್ರೆಯಲ್ಲಿ ಕೃಷ್ಣ 64 ಅದಾದ ಗುರುಕುಲದಲ್ಲಿ 64 ಕಲೆ ಬಂದು 64 ಡೇಸ್ಲಿ ಅವ್ರು ಬಂದು ತಿಳ್ಕೊಂಡ್ಬಿಡ್ತಾರೆ. ಸಾರಿ, ಆಲ್ರೆಡಿ ಭಗವಂತನ ಗೊತ್ತು, ಬಟ್ ಗುರುಕುಲದಲ್ಲಿ ಜಸ್ಟ್ ಭಗವಂತ ಒಂದು ಉದಾಹರಣವಾಗ ಅಲ್ಲಿ ಹೋಗಿ ಅದೆಲ್ಲ ಗುರುಕುಲದಲ್ಲಿ ಇರುವಾಗ ಅವಾಗ ಗುರು ಹತ್ರ ಕೇಳ್ತಾರೆ, ನಾವು ಬಂದು ನಿಮ್ಗೂ ಗುರುದಕ್ಷಿಣ ಕೊಡಬೇಕು, ನೀವು ಗುರು ಮಾತಾ ಹತ್ರ ಹೋಗಿ ಕೇಳಿನೇ ಹೇಳ್ತಾರೆ. ಗುರುಮಾತಾ ಹತ್ರ ಹೋಗಿ ಕೇಳುವಾಗ ಅವರೇನು ಹೇಳ್ತಾರೆ, ನಮ್ಮ ತೀರೋಗಿದ ಮಗ ನಮ್ಗೆ ಬೇಕು ಅಂತ ಕೇಳ್ತಾರೆ. ಸೊ ಎಲ್ಲಿ ತೀರೋಗಿದ್ದಾರೆ? ಸಮುದ್ರಲ್ಲಿ. ಓಕೆ. ಸಮುದ್ರ ಹತ್ರ ಕೃಷ್ಣ ಬಲರಾಮರು ಇಬ್ಬರು ಹೋಗಿ ಕೇಳ್ತಾರೆ. ಅವಾಗ ಸಮುದ್ರ ರಾಜ ಹೇಳ್ತಾರೆ, ಆಕ್ಚುಲಿ ಸಮುದ್ರ ಒಳಗಡೆ ಪಾಂಚಜನನ ಒಂದು ಅಸುರ ಇದ್ದಾನೆ. ಆ ಅಸುರ ತಿಂದಿದ್ದಾನೆ, ನಾವೇನ್ ಮಾಡೋದು? ಸರಿ. ಕೃಷ್ಣ ಏನ್ ಮಾಡ್ತಾರೆ, ಆ ಸಮುದ್ರ ಒಳಗಡೆ ಹೋಗಿ ಈ ಪಾಂಚಜನನ ಅಸುರನ್ನೇ ಕೃಷ್ಣನೇ ಕೊಳ್ತಾನೆ. ಓಕೆ. ಸೊ ಈ ರಾಹು ಯಾರು? ಭಗವಂತ ಮೋಹಿನಿ ಅವತಾರ ತಗೊಳ್ತಾರಲ್ವಾ, ಸೊ ಅವ್ರು ಮಾಡೋದು ಇಲ್ಲಿ ಬಂದು ಪಾಂಚಜನ್ನಿ ಕೃಷ್ಣ ಅವತಾರ. ಕೃಷ್ಣ ಅವತಾರ ತಗೊಳ್ಳುವಾಗ ಪಾಂಚಜನ್ನಿ ಸಾಯಿಸಿಬಿಟ್ಟು ಆಮೇಲೆ ಹೋಗಿ ಯಮಲೋಕಲ್ಲಿ ಹೋಗಿ ಅವರು ಗುರು ಮಗನಿ ಕರ್ಕೊಂಡು ಬಂದು ಮತ್ತೆ ಅವ್ರಿಗೂ ಕೊಡ್ತಾರೆ. ಓಕೆ. ಆ ಪಾಂಚಜನ್ನೇ ಇವನು. ನೆಕ್ಸ್ಟು ಹಲಾದ ಹೆಂಡತಿ ಯಾರು ಅಂದ್ರೆ ತಮಣಿ. ಸೊ ಇವರ್ಕ್ ಬಂದು ವಾದಾಬಿ ಇಲ್ವಲಾನೋ 2 ಮಕ್ಕಳು ಹುಡ್ತಾರೆ. ಸೊ ಈ ವಾದಾಬಿ ಆಕ್ಚುಲಿ ಈ ಅಗಸ್ತ್ಯ ಮುನಿವರು ಬಂದು ಏನ್ ಮಾಡ್ತಾರೆ, ಆಕ್ಚುಲಿ ಈ ಇಬ್ಬರು ಏನ್ ಮಾಡ್ತಾರೆ, ಈ ವಾದಾಬಿ ಇಲ್ವಲ ಇವರಿಬ್ಬರು ಏನ್ ಮಾಡ್ತಾರೆ, ಅಲ್ಲಿ ಬರೋ ಋಷಿಗಳನ್ನೆಲ್ಲ ಸಾಯಿಸ್ತಾರೆ. ಸೊ ಈ ತರ ಸಾಯಿಸುವಾಗ ಮತ್ತೆ ಅಗಸ್ತ್ಯರು ಹೋಗುವಾಗ ಅಗಸ್ತ್ಯರ ಹತ್ರ ಕೆಲವು ಋಷಿಗಳ ಹತ್ರ ಇವ್ರು ಏನ್ ಮಾಡ್ತಾರೆ, ವಾದಾಬಿ ಒಂದು ರೂಪ ಬದಲಾಗ್ತಾನೆ. ಅವನು ರೂಪ ಅದಾವುದು ಯಾವೊಂದು ಒಂದು ಮಾವಿನ ಹಣ್ಣು ಅನ್ಕೊಳ್ಳಿ, ಮಾವಿನ ಹಣ್ಣಲ್ಲಿ ಒಳಗಡೆ ಸೀಡ್ ಇಲ್ಲ, ಬೀಜ ಇಲ್ಲ, ಮೇಲ್ಗಡೆ ಸ್ಕಿನ್ನು ಇಲ್ಲ, ಆ ಥರ ಒಂದು ಫ್ರೂಟ್, ಮ್ಯಾಂಗೋ ಫ್ರೂಟ್ ಮಾವಿನ ಹಣ್ಣಾಗ ಚೇಂಜ್ ಆಗ್ತಾನೆ. ಸೊ ಅವಾಗ ಈ ಇಲ್ವಲ್ಲ ಏನ್ ಮಾಡ್ತಾನೆ, ಓ ಇಷ್ಟು ದೂರ ನೀವು ಬಂದಿದ್ರ, ಈ ಹಣ್ಣು ತಿನ್ನಿ, ನಮ್ಮ ಆಶ್ರಮಕ್ಕೆ ಬಂದಿದ್ರಲ್ವ, ಈ ಹಣ್ಣು ತಿನ್ನಿ ಕೊಡ್ತಾರೆ. ಆ ಹಣ್ಣು ತಿಂದ ಮೇಲ್ಗಡೆ ಈ ಇಲ್ವಲ್ಲ ಏನ್ ಮಾಡ್ತಾನೆ, ವಾದಾಬಿ ಆಚೆ ಬಾ ಹೇಳಿದ ತಕ್ಷಣ ಇವಾಗ ಆ ಋಷಿಗಳು ಹೊಟ್ಟೆಗಳೇ ಇರ್ತಾನಲ್ವ ವಾದಾಬಿ, ಅವನು ಆ ಋಷಿನೇ ಹೊಟ್ಟೆ ಕಿಳಿಸ್ಕೊಂಡು ಏನು ಆಚೆ ಬಂದ್ಬಿಡ್ತಾನೆ. ಆವಾಗ ಆ ಋಷಿ ತೀರೋಗ್ತಾರೆ. ಆಮೇಲೆ ಆ ಋಷಿನೇ ಅವ್ರು ಏನ್ ಮಾಡ್ತಾರಂತೆ, ಊಟ ಮಾಡ್ತಾರೆ. ವಾದಾಬಿ ಮತ್ತೆ ಇಲ್ವಲ್ಲ ಈ ತರ ಅಸುರರುಗಳು ಈ ತರ ಮಾಡ್ತಾ ಇದ್ದಾರೆ. ಸೊ ಒಂದು ಟೈಮ್ ಏನ್ ಮಾಡಿದ್ದಾರೆ, ಅಗಸ್ತ್ಯರು ಅಲ್ಲಿ ಆಶ್ರಮ ಸೈಡ್ ಬಂದಿದ್ದಾರೆ. ಸೊ ಇಲ್ವಲ್ಲ ಏನ್ ಮಾಡ್ತಾನೆ, ಅಗಸ್ತ್ಯರ್ನಿ ಕರೆದು ಅವ್ರನಿಗೆ ಕುಂದಿಸ್ಬಿಟ್ಟು ಅವ್ರಿಗೂ ಅಷ್ಟೆಲ್ಲ ಮಾಡಿ, ನೀವು ಇಷ್ಟು ದೂರ ಬಂದಿದ್ದೀರಾ, ನೀವು ಏನು ಊಟ ಮಾಡಿಲ್ಲ, ಇದು ತಗೊಳ್ಳಿ, ಇದು ಊಟ ಮಾಡಿன்னு ಕೊಡ್ತಾರೆ. ಸೊ ಅಗಸ್ತ್ಯ ಏನ್ ಮಾಡ್ತಾರೆ, ಅವ್ರಿಗೆ ಎಲ್ಲ ಗೊತ್ತಲ್ವಾ, ಅಷ್ಟೊಂದು ಶ್ರೇಷ್ಠ ಋಷಿ ಅವರು. ಮತ್ತೆ ಅಗಸ್ತ್ಯರು ಏನ್ ಮಾಡ್ತಾರೆ, ಆ ಹಣ್ಣು ತಿನ್ಬಿಟ್ಟು ಜೀರ್ಣಾಭಿ 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 ನಿಲ್ಬಿಡ್ತಾರೆ, ಅವ್ರ ಹೊಟ್ಟೆನೇ ಟಚ್ ಮಾಡ್ಕೊಂಡು. ಸೊ ಒಳಗಡೆ ಇರೋದು ಜೀರ್ಣ ಆಗಲಿ ಏನು ಅರ್ಥ ಮಾಡಿಬಿಡ್ತಾರೆ. ಆಮೇಲ್ಗಡೆ ಈ ಇಲ್ವೆಲ್ಲ ಏನ್ ಮಾಡ್ತಾನೆ, ವಾದಾಬಿ ಆಚೆ ಬಾ, ವಾದಾಬಿ ಆಚೆ ಬಾ, ವಾದಾಬಿ ಆಚೆ ಬನ್ನಿ. ಎಲ್ಲಿಂದ ಬರೋದು,
ಅವಂದ ಆಲ್ರೆಡಿ ಜೀರ್ಣ ಆಗಿದ್ದಾನೆ. ಮತ್ತೆ ಆವಾಗ ಗೊತ್ತೈತಂತೆ, ಓ ಇವ್ರು ದೊಡ್ಡ ಋಷಿ, ಅದಕ್ಕೆ ಇವಾಗ ನನ್ನ ತಮ್ಮ ಅಣ್ಣ ತಮ್ಮರಲ್ವಾ ಇಬ್ರು, ಸೊ ಈ ತರ ಹೋಗಿಬಿಟ್ಟಿದ್ದಾನೇನು. ಸೊ ಈ ತರ ಇವ್ರ ಕತೆ ಇರುತ್ತೆ. ನೆಕ್ಸ್ಟ್ ಹನುಲಾದನ್. ಸೊ ಅವರ ಹೆಂಡತಿ ಯಾರು ಅಂದ್ರೆ ಸೂರ್ಯ. ಸೊ ಇವರ್ಗೆ ಬಂದು 2 ಗಂಡ್ಮಕ್ಕಳು ಹುಟ್ಟಿದ್ದಾರೆ. ಯಾರು? ಪಾಷ್ಕಲನ್ ಮತ್ತೆ ಮಹಿಷನ್. ಸೊ ಆಮೇಲೆ ಪ್ರಹ್ಲಾದನ್. ಆಕ್ಚುಲಿ ಮಹಿಷನ್, ಪಾಷ್ಕಲನ್ ಮಹಿಷನ್, ನಮ್ಮ ಹತ್ರ ಮೊಬೈಲು ಇಲ್ವೇ ಇಲ್ಲಿ, ಒಂದೇ ನಿಮಿಷ ಇರಿ. ಈ ದುರ್ಗಾದೇವಿ, ಒಂದು ನಿಮಿಷ ಇರಿ, ನಾನು ನೋಡ್ತೀನಿ. ಹರೇ ಕೃಷ್ಣ. ಮಹಿಷನು ಯಾರು? ಪಾಷ್ಕಲನ್ ಮಹಿಷನ್ 2 ಮಕ್ಕಳು ಅವ್ರಿಗೂ ಹುಟ್ಟಿದ್ದಾರೆ. ಅವ್ರ ಬಗ್ಗೆ ಏನಾದ್ರು ಸ್ಟೋರಿ ಇರುತ್ತೆ, ಬಟ್ ನಮ್ಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಬಂದು ಪ್ರಹ್ಲಾದನ್. ಓಕೆ, ಪ್ರಹ್ಲಾದರು. ಸೊ ಭಕ್ತ ಪ್ರಹ್ಲಾದರು. ಸೊ ಇವ್ರ ಮಗ ಯಾರು ಅಂದ್ರೆ ವಿರೋಚನನು. ಸೊ ವಿರೋಚನನು ಮಗ ಯಾರು ಅಂದ್ರೆ ಬಲಿ ಮಹಾರಾಜ. ಓಕೆ, ಸೊ ಬಲಿ ಮಹಾರಾಜ ಅಸನ. ಸೊ ಇವರಿಬ್ಬರಿಗೂ 100 ಗಂಡ್ಮಕ್ಳು ಹುಡ್ತಾರೆ. ಓಕೆ, ಸೊ 100 ಗಂಡ್ಮಕ್ಳಿ ಫಸ್ಟ್ ಮಗ ಯಾರು ಅಂದ್ರೆ, ಆಕ್ಚುಲಿ ಇವ್ರ ಬಗ್ಗೆ ನಾವು 8 ಸ್ಕಂದಲ್ಲಿ ನೋಡಬಹುದು. ಪೂರ್ತಿ ಅವ್ರ ಚರಿತ್ರೆ ಎಲ್ಲ ನಾವು 8 ಸ್ಕಂದಲ್ಲಿ ನೋಡಬಹುದು. ಅವ್ರ ಮಗ ಯಾರು ಅಂದ್ರೆ ಬಾಣಾಸುರ. ಫಸ್ಟ್ ಮಗ ಯಾರು? ಬಾಣಾಸುರ. ಸೊ ಈ ಬಾಣಾಸುರ ಬಂದು ಶಿವನ ಪರಮ ಭಕ್ತರು ಅವರು. ಸೊ ಶಿವನ ಪರಮ ಭಕ್ತರಾಗ ಇರೋದಿಂದು ಅವರೇ ಶಿವನೇ ಬಾಣಾಸುರನ ದ್ವಾರಪಾಲಕನ ಆಗಿದ್ದಾರಂತೆ. ನೋಡಿ, ಶಿವ ಬಂದು ತಂದೆ ಅವರು ಅಶ್ವತೋಷ ಅಲ್ವಾ, ಸೊ ಬೇಗ ಅವರು ಸಂತೋಷ ಆಗಿ ವರ ಕೊಟ್ಬಿಡುತ್ತಾರೆ. ಸೊ ಅದಿಂದು ಇವಾಗ ಅಸುರನ ದ್ವಾರಪಾಲಕನಾಗ ಯಾರು ಆಗಿಬಿಟ್ಟಿದ್ದಾರೆ? ಶಿವ ಆಗಿಬಿಟ್ಟಿದ್ದಾರೆ. ಓಕೆ, ಸೊ ಆ ತರ ಈ ಬಾಣಾಸುರ. ಸೊ ಈ ಬಾಣಾಸುರ ಕಥೆ ಎಲ್ಲ ನಮ್ಗೆ ಬಂದು ಕೃಷ್ಣನ ಕಥೆಯಲ್ಲಿ ಬರುತ್ತೆ, 10 ಸ್ಕಂದಲ್ಲಿ ಬರುತ್ತೆ. ಇವರ ಮಗಳೇ ಯಾರು? ಉಷಾ ಅನ್ನೋದು. ಸೊ ಅದ ಬಗ್ಗೆ ನಾವು ಅಲ್ಲಿ ನೋಡ್ಬೋದು. ಓಕೆ, ಸೊ ಆಮೇಲೆ ಇವಾಗ ತಿಥಿಗೆ ಹಿರಣ್ಯಾಚ, ಹಿರಣ್ಯಕಶಿಪು. ಸೊ ಅವ್ರ ಮಕ್ಕಳೆಲ್ಲ ನಾವು ನೋಡಿ ಆಯ್ತು. ಸೊ ಹಿರಣ್ಯಾಕ್ಷ ಬಗ್ಗೆ ಇಲ್ಲಿ ಇರುತ್ತೆ. ಹಿರಣ್ಯಕಶಿಪು ಬಗ್ಗೆ ನಾವು ಹಿರಣ್ಯಕಶಿಪು ಬಗ್ಗೆ ಇಲ್ಲಿದೆ. ಹಿರಣ್ಯಾಕ್ಷ ಬಗ್ಗೆ ನಾವು 8 ಸ್ಕಂದಲ್ಲಿ ನೋಡಬಹುದು. ಸೊ ಆಮೇಲೆ ಮತ್ತೆ ತಿಥಿಗೆ ಬಂದು 49 ಮರುತ್ತುಕ್ಗಳು ಹುಟ್ಟಿದ್ದಾರೆ. ಆಕ್ಚುಲಿ ಇವರೆಲ್ಲ ಅಸುರರುಗಳಲ್ಲ, ಇವರೆಲ್ಲ ಏನು ಭಗವಂತ ಕೃಪೆಯಿಂದ ಇವರೆಲ್ಲ ದೇವರುಗಳಾಗಿ ಹುಟ್ಟಿದ್ದಾರೆ. ನೋಡಿ, ತಿಥಿಗೆ ಹುಟ್ಟಿದವರೆಲ್ಲ ಅಸುರರುಗಳು, ಆದ್ರೆ ಆ 49 ಅವರು ಮಾತ್ರ ದೇವರುಗಳಾಗಿ ಬಿಟ್ಟಿದ್ದಾರಂತೆ. ಇದು ಕೇಳಿದ ಕ್ಷಣ ಏನೋ ಪರೀಕ್ಷಿತಕ್ಕೂ ಕ್ವಶನ್ ಬಂದ್ಬಿಟ್ಟಿದೆ, ಅದು ಯಾವ ತರ ಆಗುತ್ತೆ? ತಿಥಿಗೆ ಹುಟ್ಟಿದವರೆಲ್ಲ ದಾನವರುಗಳು, ದೈತ್ಯರುಗಳು, ಅಸುರರುಗಳು. ಆ ಥರ ಇರುವಾಗ ಈ 49 ಮಾತ್ರ ಇವರ ಅಸುರರುಗಳಲ್ವಾ? ಇವರು ಯಾಕೆ ಸ್ವರ್ಗಕ್ಕೆ ಹೋಗಿದ್ದಾರೆ? ಇವ್ರು ಯಾವ ತರ ದೇವರುಗಳಾಗಿದ್ದಾರೆ? ಮತ್ತೆ ಏನಾದ್ರು ಪುಣ್ಯಕರ್ಮ ಮಾಡಿದಾರಾ? ಯಾಕಂದ್ರೆ ಅಸುರರುಗಳು ಹುಟ್ಟೋ ಜಾಗಲ್ಲಿ ದೇವರುಗಳಾಗ 49 ಜನ ಹುಟ್ಟಿದಾರಲ್ವಾ? ಇದು ಎಲ್ಲಿಂದ ಆಯ್ತು? ಯಾವ ತರ ಆಗಿದೆ? ದಯವಿಟ್ಟು ನಮ್ಗೆ ಕೇಳಿ, ನಾವು ಇದು ಉತ್ಸಾಹವಾಗಿದೆ ಇದ್ರ ಬಗ್ಗೆ ಕೇಳಕ್ಕೆ. ಅವ್ರು ಬಂದು ಹೇಳ್ತಾ ಇದ್ದಾರೆ. ಓಕೆ, ಮತ್ತೆ ಅವರು ಏನ್ ಹೇಳಿದ್ದಾರೆ ನಾವು ನಾಳೆ ನೋಡೋಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು.